ಟೀಚರ್ಗಳನ್ನ ಈ ಭಾಗದಲ್ಲಿ ಭರ್ತಿ ಮಾಡ್ತಕ್ಕಂಥದ್ದು ಮಾಡಬೇಕು. ನಾ ಮಧು ಬಂಗಾರಪ್ಪನಿಗೆ ಹೇಳ್ತೇನೆ, ಯಾರಿವನು? ನಾನು ಮಧು ಬಂಗಾರಪ್ಪನವ್ರಿಗೆ ಹೇಳ್ತೀನಿ, ಎಲ್ಲಿದ್ದೀರಿ? ಇಲ್ಲಿದೆ. ಮೊದಲೇ ಇಲ್ಲಿ ಸ್ಕೂಲ್ ಕೊಡೋದಕ್ಕಿಂತಲೂ ಬೇಕಾದ್ರೆ ನೀವು ಗಿಡದ ಕೆಳಗೆ ಓದಿಸಿ, ಅದು ಟೀಚರ್ಗಳು ಬೇಕು. ಟೀಚರ್ ಇಲ್ಲದೆ ಏನೂ ಮಾಡಕ್ಕಿಲ್ಲ. ದಯವಿಟ್ಟು ನೀವು ಒಂದು 10,000 ಟೀಚರ್ ಭರ್ತಿ ಮಾಡೋದಿದ್ರೆ ಮೊದಲ ಕಲ್ಯಾಣ ಕರ್ನಾಟಕದಲ್ಲಿ ಭರ್ತಿ ಮಾಡಿ, ಆಮೇಲೆ ಬೇಕಾದ್ರೆ ಮೈಸೂರಿಗೆ ಕೊಯ್ರಿ, ಆಮೇಲೆ ಮಂಡ್ಯಕ್ಕೆ ಕೊಯ್ರಿ, ಆಮೇಲೆ ಬೆಂಗಳೂರು ಕೊಯ್ರಿ, ಬೇರೆ ಕಡೆ ಒಯ್ರಿ. ಈಗ ಒಂದು ಮಾತು ಹೇಳಿದ್ರು ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್, ಏನಂತ, ಈ ಆರ್ಟಿಕಲ್ 371J ಬಂದ್ಮೇಲೆ ಇಲ್ಲೆಲ್ಲ ಹಣ ಬಹಳ ಬರ್ತಾ ಇದೆ, ಅದಕ್ಕಾಗಿ ನನಗನ್ನಿಸ್ತಾ ಇದೆ ನಾನು ಈ ಭಾಗದಾಗ ಹುಟ್ಟಬೇಕಾಗಿತ್ತು, ನನಗೂ ಅಭಿವೃದ್ಧಿ ಸಿಗ್ತಿತ್ತು. ನಮಗೆ ನೀವಿಲ್ಲಿ ಹುಟ್ಟೋದು ಬೇಡ, ನಾವು ಅಲ್ಲಿ ಹುಟ್ಟೋದು ಬೇಡ. ನಮಗೆ ಬೇಕಾಗಿದ್ದೇನೆಂದ್ರೆ ಮೈಸೂರು ಮತ್ತು ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಹಂಗಿದೆ ಅದೇ ಮಾಡಿ ನಮಗೆ ಬೇರೆ ಬೇಡ. ನಮಗೆ ಸಿಂಗಾಪುರ್ ಬೇಡ, ಲಂಡನ್ ಬೇಡ, ಅಮೆರಿಕ ಬೇಡ. ನಿಮ್ಮ ಮೈಸೂರು ಹೆಂಗಿದೆ, ನಿಮ್ಮ ಕ್ಷೇತ್ರ ಹೆಂಗಿದೆ ಅಷ್ಟು ಮಾಡಿಕೊಡ್ರಪ್ಪ ಸಾಕು. ಅದನ್ನೇ ಆಗ್ತಾ ಇಲ್ಲ ಅಂತ ಹೇಳಿ ನಮಗೆ ನೀವು ವಿಶೇಷ ಲಕ್ಷ್ಯ ಕೊಡಬೇಕು ಅಂತ ಹೇಳಿ ದೇಶದಾಗ ಯಾರೂ ಕೂಡ ಈ ಕಾನೂನು ಮಾಡಿಲ್ಲ. ಸೋನಿಯಾ ಗಾಂಧಿ ಅವರು ನಾನು ಒತ್ತಾಯ ಮಾಡಿ ಅವ್ರಿಗೆ ಕೇಳಿಕೊಂಡು, ನಮಗೆ ಮೆಚಾರಿಟಿ ಇರಲಿಲ್ಲ, ಆದರೂ ನಾನು ಎಲ್ಲರ ಮನೆಗೆ ಹೋಗಿ ಒಪ್ಪಿಸಿ ಈ ಕಾನೂನು ತಂದಿದ್ದೇವೆ. ಆ ಕಾನೂನು ಅಡಿಯಲ್ಲಿ ನೀವು ಸವಲತ್ತುಗಳು ಕೊಡಿ. ಮತ್ತು ಯಾವುದೇ ಕಾರ್ಯಕ್ರಮ ಬಂದ್ರೆ ಮೊದಲು ಈ ಕಡೆ ಕೊಡಿ. ನಿಮ್ಗೇನಾಗ್ತದೆ ಅಂದ್ರೆ ಅಲ್ಲಿ ಮೈಸೂರಿನಲ್ಲಿ, ಬೆಂಗಳೂರಿನಲ್ಲಿ ಈ ಬಫೆ ಸಿಸ್ಟಮ್ದಾಗ ಊಟ ಮಾಡ್ತಾರಲ್ಲ, ಗೊತ್ತಾ ಬಫೆ ಸಿಸ್ಟಮು? ಇಲ್ಲ, ಏನಪ್ಪ ಗೊತ್ತಿದೆ? ಬಫೆ ಸಿಸ್ಟಮ್ ಗೊತ್ತಿಲ್ಲ ಏನಪ್ಪ? ಊಟ ಮಾಡ್ತಾರಲ್ಲ, ಪಂಕ್ತಿಲಾಗ ಊಟ ಮಾಡೋದು ಬೇರೆ. ಬಫೆ ಸಿಸ್ಟಮ್ದಾಗ ಅಂದ್ರೆ ಯಾರು ಮೊದಲು ಹೋಗ್ತಾರೋ ಕೈ ಹಾಕ್ತಾರೋ. ಹೆಚ್ಚಾಗಿ ಏನಪ್ಪ ಅಂದ್ರೆ ಈ ನಮ್ಮ ಇದ್ರೊಳಗೆ ಬಿರಿಯಾನಿ ಫಂಕ್ಷನ್ ಇದ್ದಾಗ ಓಡ್ತಾರೆ ಜಾಸ್ತಿ. ಯಾರು ಮೊದಲು ಹೋಗ್ತಾರೋ ಅವ್ರಿಗೆಲ್ಲ ಚೆನ್ನಾಗಿ ಸಿಗ್ತದೆ. ಈ ಪಂಕ್ತಿದಾಗ ಕುಂತು ಊಟ ಮಾಡೋರಿಗೆ ಈಗ ಬರ್ತದೆ ಅಂತೇಳಿ ಅಲ್ಲಿ ಕೂಡ್ತಾನ, ಅವ ಅಲ್ಲೇ ಕೂಡ್ತಾನೆ. ಹಂಗೆ ಇವತ್ತು ಇಲ್ಲಿನ ಜನ ಪಂಕ್ತಿಯಲ್ಲಿ ಕುಂತಾರೆ. ನೀವೆಲ್ಲ ಬಫೆ ಸಿಸ್ಟಮ್ದಾಗ ತಗೊಂಡ್ರಿ. ನಿಮ್ಮ ಬಫೆ ಸಿಸ್ಟಮ್ ಸ್ವಲ್ಪ ನಿಲ್ಲಿಸಿ ಪಂಕ್ತಿದಾಗಿದ್ದವರಿಗೆ ಎಲ್ಲ ಅಭಿವೃದ್ಧಿ ಕೆಲಸ ಕೊಟ್ಟು ಒಂದು ಹೆಸರು ಗಳಿಸ್ಬೇಕು ಅಂತ ಹೇಳಿ ನಾನು ನಿಮಗೆ ಕೇಳ್ಕೊಳ್ತೀನಿ. ಅದಕ್ಕೆ ಶಿವಕುಮಾರ್, ನೀವು ಹುಟ್ಟೋದು ಬೇಡ ನಮ್ಮ ಕಡೆ, ನಾವಿದ್ದಲ್ಲೇ ಚೆನ್ನಾಗಿದ್ದೇವೆ. ಅದಕ್ಕೆ ನೀವು ಏನ್ ಮಾಡಿ ಅಂದ್ರೆ ನಿಮಗೆ ಮಾಡಿಸ್ಕೊಂಡಂತ ಕೆಲಸ, ಮೈಸೂರಿಗೆ ಮಾಡಿಸ್ಕೊಂಡಂತ ಕೆಲಸ, ಸಿದ್ದರಾಮಯ್ಯ ಅವರ ಮತಕ್ಷೇತ್ರದಲ್ಲಿ ಆದಂತ ಕೆಲಸ ಅಥವಾ ಅವ್ರ ಜಿಲ್ಲೆಯಲ್ಲಿ ಆದಂತ ಕೆಲಸ, ಅದರದ್ದು 75% ಮಾಡಿ ನಮ್ಗೆ. ಆವಾಗ ಮಾತ್ರ ಜನ ಸಮೃದ್ಧಿ, ಸುಖ ಸಮೃದ್ಧಿ ಕಾಣ್ತಾರೆ, ವಿದ್ಯಾಭ್ಯಾಸ ಮಾಡ್ತಾರೆ. ಇವತ್ತು ವಿದ್ಯಾಭ್ಯಾಸಕ್ಕೆ ನಮ್ಮ ಜನ ಮತ್ತ ಬೆಂಗಳೂರು ಹೋಗ್ಬೇಕು, ಬೇರೆ ಬೇರೆ ಕಡೆ ಹೋಗ್ತಾರೆ. ಇಲ್ಲಿ ಅನೇಕ ಕಡೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇಲ್ಲ. ಅದಕ್ಕೆ ಜನರಿಗೆ ಏನಂದ್ರೆ ಮಕ್ಕಳಿಗೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಹಾಕಿದ್ರೆ ನಮ್ಮ ಮಕ್ಕಳು ಬುದ್ಧಿವಂತರಾಗ್ತಾರೆ, ಮುಂದೆ ಬರ್ತಾರೆ ಅಂತ. ಹಾಗೇನಿಲ್ಲ. ಕನ್ನಡ ಕಲಿತು ಅನೇಕ ಜನ ಪಂಡಿತರಾಗಿ ದೇಶದ ಮುಖ್ಯಸ್ಥರಾಗಿ ಅವರು ಇವತ್ತು ಬಂದಿದ್ದಾರೆ, ಮುಂದೆ ಬಂದಿದ್ದಾರೆ. ಸಿದ್ದರಾಮಯ್ಯ ಏನು ಕಾನ್ವೆಂಟ್ ಸ್ಕೂಲ್ಗೆ ಹೋಗಿಲ್ಲ,
ಕನ್ನಡ ಸ್ಕೂಲ್ದಲ್ಲೇ ಕಲಿತು ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು 2 ಸಲ ಆದರು. ಶಿವಕುಮಾರ್ ಸ್ವಲ್ಪ ಕಾನ್ವೆಂಟು ಸ್ವಲ್ಪ ಕನ್ನಡ ಎರಡೂ ಮಿಕ್ಸ್ ಇವೆ ಒಂದು. ಅದಕ್ಕೆ ದಯವಿಟ್ಟು ಈ ಕಡೆ ಲಕ್ಷ್ಯ ಕೊಡ್ರಿ, ಇಲ್ಲಾದರೆ ತೊಂದರೆ ಆಗ್ತದೆ. ನಾನೇನು ಜನರಿಗೆ ಪ್ರಚೋದನೆ ಮಾಡಕ್ ಬಂದಿಲ್ಲ, ಇಲ್ಲಿ ದಿಲ್ಲಿಯಿಂದ ನಾನು ಜನರ ಪರವಾಗಿ ನಿಮ್ಮನ್ನ ಮನವಿ ಮಾಡ್ಕೊಳ್ಳಕ್ ಬಂದಿದ್ದೇನೆ ಹೊರತಾಗಿ ಪ್ರಚೋದನೆ ಮಾಡಕ್ಕೆ. ವಿಶೇಷವಾಗಿ ಬಂಧುಗಳೇ, ಇದು ಒಂದು ಹಂತ. ಈ ಭಾಗದಲ್ಲಿ ಏನಾಗಬೇಕು ಏನಿಲ್ಲ ಅವ್ರ ಬಳಿ ಎಲ್ಲ ಒಳ್ಳೆ ಮ್ಯಾಪ್ ಇದೆ, ಒಳ್ಳೆ ಸ್ಕೀಮ್ಗಳಿವೆ, ಅವರು ಮಾಡ್ತಾರೆ ಅಂತ ಹೇಳಿ ನಾನು ನಂಬಿದ್ದೇನೆ. ಎರಡನೇದು ನನಗೆ ಬಹಳ ಇವತ್ತು ದುಃಖ ಆಗಿದ್ದು, ಕೇಂದ್ರ ಸರ್ಕಾರ ಮನ್ರೇಗಾ ಯೋಜನೆ ತೆಗೆದು ಇವತ್ತು ಯಾವುದೋ ಜಿ ರಾಮಜಿ ಅಂತ, ಅರೆ ಯಾವ ರಾಮಜಿಯಪ್ಪ ಜಿ ರಾಮಜಿ? ನಮ್ಮ ಕಡೆ ಶರಣೋ ಶರಣ ಅಂತಾರೋ ಇಲ್ಲ, ಈ ಜಿ ರಾಮಜಿ ಅಂತ ತಂದು ಬಡವರ ಅಧಿಕಾರವನ್ನ ಹಕ್ಕುಗಳನ್ನ ಮೊಟಕುಗೊಳಿಸೋಕೆ ಮೋದಿ ಅವರು ಮಾಡಿದಂತ ಇದು ಒಂದು ದೊಡ್ಡ ತಪ್ಪು ಅನ್ನತಕ್ಕಂಥ ಮಾತನ್ನ ನಾನು ಹೇಳಕ್ಕೆ ಇಲ್ಲಿ ನಿಂತಿದ್ದೇನೆ. ಅರೆ ಏನು ಬಡವರಿಗಾಗಿ, ಏನು ಬಡವರು ಬ್ಯಾಸಗಿ ಕಾಲಲ್ಲಿ ಯಾವಾಗ ಸುಗ್ಗಿ ಇರೋದಿಲ್ಲ ಅಥವಾ ಯಾವಾಗ ಕೆಲಸ ಸಿಗೋದಿಲ್ಲ, ಆ ಸಂದರ್ಭದಲ್ಲಿ ನರೇಗಾ ಯೋಜನೆ ಇರಲಿ ಅಂತ ಹೇಳಿ ಸೋನಿಯಾ ಗಾಂಧಿ ಅವರು ಕಾನೂನು ತಂದು ನಮ್ಮ ಮನಮೋಹನ್ ಸಿಂಗ್ ಅವರು ಅದ ಆಚರಣೆಯಲ್ಲಿ ತಂದು ಇವತ್ತು ಬಡವರ ಹೊಟ್ಟೆಯನ್ನ ತುಂಬಿಸಕ್ಕೆ ಅವರು ಪ್ರಯತ್ನ ಮಾಡಿದ್ರೆ ಅವರ ಹೊಟ್ಟೆ ಮೇಲೆ ಹೊಡಿತಕ್ಕಂತ ಕೆಲಸ ಮೋದಿ ಮಾಡಿದ್ದಾರೆ. ಇಂಥವ್ರು ಬಡವರ ಬಗ್ಗೆ ಮಾತಾಡ್ತಾರೆ, ನೀವೆಲ್ಲ ಕೈ ಕುಟ್ಕೊಂಡು ಕುಂತೀರಿ. ಎಲ್ಲಿ ನಾನು ನೋಡಿಲ್ಲ, ಯಾವ ರಸ್ತೆ ಮೇಲೂ ಕೂಡ ಪ್ರತಿಭಟನೆ ಇಲ್ಲ, ಯಾವ ಲೀಡರ್ಸು ಪ್ರತಿಭಟನೆ ಮಾಡಲ್ಲ, ಯಾವ ನಾಯಕರು ಇದ್ರ ಬಗ್ಗೆ ಹೇಳಿಕೆ ಕೊಡಲ್ಲ. ಅಂದ್ರೆ ಅದರ ಅರ್ಥ ನಿಮ್ಮ ಹೊಟ್ಟೆ ತುಂಬಿದೇನಾ? ಅರೆ ಅತಿ ಬಡವರಿಗ್ರಿ ಅದು ಸಾಲವಿಲ್ಲ ಅಂತ ಹೇಳಿ ಕರ್ನಾಟಕ ಸರ್ಕಾರ ಮತ್ತೆ 5 kg ಹೆಚ್ಚಿಗೆ ಕೊಟ್ಟು 5-10 ಹೆಚ್ಚಿಗೆ ಕೊಟ್ಟು ಈ ಕೆಲಸ ಅನ್ನಭಾಗ್ಯದ ಕೆಲಸವನ್ನು ಮಾಡ್ತು. ಅಂದ್ರೆ ನಾವೇನು ಗ್ಯಾರಂಟಿಗಳು ಮಾಡಿದ್ದೇವೆ, ಆ ಗ್ಯಾರಂಟಿಗಳು ಸಂವಿಧಾನ ಪ್ರಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತ ಹೇಳಿ ಸಂವಿಧಾನದಾಗ ಏನು ಹಾಕಿದ್ರು, ಅದರಲ್ಲಿ ಹೇಳಿದ್ದಾರೆ ಬಡವರಿಗೆ ಇಂತಿಂತ ಕಾರ್ಯಕ್ರಮಗಳು ಆಗಬೇಕು. ಆ ಕಾರ್ಯಕ್ರಮಗಳನ್ನೇ ಸೋನಿಯಾ ಗಾಂಧಿ ಮನಮೋಹನ್ ಸಿಂಗ್ ಅವರು ಆಚರಣೆಯಲ್ಲಿ ತಂದರು. ನರೇಗಾ ತಂದರು, ಆಮೇಲೆ ಆರ್ ಭದ್ರತೆ ಕಾನೂನು ತಂದರು, ಸ್ಕೂಲ್ಗಳಿಗೆ ಕಡ್ಡಾಯವಾದಂತಹ ಸ್ಕೂಲ್ಗಳಾಗಬೇಕು, ಹೆಲ್ತ್ ಪ್ರೋಗ್ರಾಮ್ ತಂದರು. ಇವೆಲ್ಲ ನಾವು ತಂದು ಜನರ ಅಧಿಕಾರವನ್ನ ಅವರಿಗೆ ಅಧಿಕಾರ ಕೊಟ್ಟು ಅವರಿಗೆ ಮಜಬೂತ್ ಮಾಡ್ಬೇಕಂದ್ರೆ ಮೋದಿ ಅವರು ಇವತ್ತು ಆದಷ್ಟು ಕಸ್ಕೊಂಡು ತಿಂತಾ ಇದ್ದಾರೆ. ಇದಕ್ಕೆ ಹುಷಾರಾಗಿರ್ಬೇಕು. ನೀವು ಯಾವುದೇ ಪ್ರಸಂಗ ಬರಲಿ, ನೀವು ಯುದ್ಧಕ್ಕೆ ತಯಾರಾಗಬೇಕು, ಇದನ್ನ ಉಳಿಸಕ್ಕೆ ತಯಾರಾಗಬೇಕು. ಈ ಕಾನೂನನ್ನ ಉಳಿಸಿ ದೇಶದ ಬಡ ಜನರ ಹಿತಕ್ಕಾಗಿ ನೀವು ಹೋರಾಟ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ನಾನು ಕೈ ಜೋಡಿಸಿ ಕೇಳ್ಕೊಳ್ತೇನೆ. ಬಂಧುಗಳೇ, ಒಂದು ಕಾನೂನು ಇವತ್ತು ಕೇಂದ್ರ ಸರ್ಕಾರ ತೆಗೆದು ಹಾಕ್ತಾ ಇದೆ. ಮೊದಲು ನಿಮ್ಗೆ ಗೊತ್ತಿದೆ,
90% ಕೇಂದ್ರ ಸರ್ಕಾರ ಕೊಡ್ತಿತ್ತು ನಮ್ಮ ಕಾಲದಲ್ಲಿ. ಈಗ 10% ರಾಜ್ಯ ಸರ್ಕಾರ ಕೊಡ್ತಿತ್ತು. ಈಗ ಮೋದಿ ಅವರು ಮಾಡಿದ್ದು 60% ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರ. ಇದು ಯಾವ ನ್ಯಾಯ ರೀ? ಅಂದ್ರೆ 40% ದುಡ್ಡು ಈಗ ಕರ್ನಾಟಕ